ತುಂಬ ಜನ ಹೇಳ್ತಾ ಇದ್ರು ಮೇಡಮ್ ದಪ್ಪ ಆಗೋದಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ರೆ ನನ್ನ ಕಮೆಂಟಲ್ಲಿ ಹೋಗಿ ನೋಡಿದ್ರೆ ತುಂಬ ಕೇಳ್ತಾ ಇದ್ದು ದಪ್ಪ ಆಗೋದಕ್ಕೆ. ಸೊ ಇದು ದಪ್ಪ ಆಗೋದಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ, ಬನ್ನಿ ನನ್ನ ಜೊತೆ ನನ್ನ ವಿಡಿಯೋದಲ್ಲಿ. ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತು ನನ್ನ ಒಂದು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಡ್ರೈ ಫ್ರೂಟ್ಸ್ ವೇಟ್ ಗೇನ್ ಮಾಲ್ಟ್ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು, ಆ ಶೇಕ್ ಯಾವ ಥರ ಮಾಡೋದು, ನಾನು ಎಲ್ಲ ವೀಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ, ಬನ್ನಿ. ಸೊ ಡ್ರೈ ಫ್ರೂಟ್ ಶೇಕ್ನ ನೀವು ತೊಗೊಂಡ್ರೆ ನೀವು ಒಂದೇ ವಾರಕ್ಕೆ 2 kg ದಪ್ಪ ಆಗ್ತೀರಾ. ಹೌದು, ನಿಜವಾಗ್ಲೂ ದಪ್ಪ ಆಗ್ತೀರಾ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಇವತ್ತು ಈ ಡ್ರೈ ಫ್ರೂಟ್ ಶೇಕ್ ಮಾಡೋದಕ್ಕೆ, ಸೊ ದಪ್ಪ ಆಗೋದಕ್ಕೆ ಒಂದು ಶೇಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ, ಹಾಗೆ ಕಡಲೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಖರ್ಜೂರ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ವಾಲ್ನಟ್ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ, ಇದು ಬಾದಾಮಿ ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿರೋ ಅಂಥ ಒಂದು ಮಿಕ್ಸ್ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ನನ್ನ ಹತ್ರ ಇದೆ. ಸೊ ನಾನು ಯಾವಾಗಲೂ ಈ ಥರ ಒಂದು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಶೇಕ್ ಹೇಗೆ ಮಾಡೋದು ನೋಡಿ. 3 ಸ್ಪೂನ್ ಕಡಲೆ ಹಾಕೋತಾ ಇದ್ದೀನಿ, ನೋಡ್ಬೋದು. ಸೊ ಒಂದು ನೋಡಿ 3 ಸ್ಪೂನ್ ಕಡಲೆ ಹಾಕ್ಕೊಂಡೆ. ಹಾಗೆ ಬಂದು ಸೊ ಡ್ರೈ ಫ್ರೂಟ್ಸ್ ಎಲ್ಲ ಥರ ಮಿಕ್ಸ್ ಆಗಿದೆ ನೋಡಿ, ಇಲ್ಲಿ ಪ್ರತಿಯೊಂದು ಮಿಕ್ಸ್ ಆಗಿರೋ ಅಂಥ ಒಂದು ಡ್ರೈ ಫ್ರೂಟ್ಸು. ಇದನ್ನು ಬಂದು ನಾನು ಇಲ್ಲಿ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ. 2 ಸ್ಪೂನ್, 3 ಸ್ಪೂನ್, 4 ಸ್ಪೂನು. ಸೊ ನೋಡಿ, ಇದು ಗೋಡಂಬಿ, ಬಾದಾಮಿ ಕಾಣಿಸ್ತಾ ಇದೆಯಾ, ಪ್ರತಿಯೊಂದು ಮಿಕ್ಸ್ ಆಗಿದೆ, ಖರ್ಜೂರ ಎಲ್ಲ ಮಿಕ್ಸ್ ಆಗಿದೆ. ಸೊ ಇವಾಗ ಇದಕ್ಕೆ ಬಂದು ನಾನು ಒಂದು ಇಲ್ಲಿ ಪ್ಯಾಕೆಟಲ್ಲೂ ಸೊ ಗಟ್ಟಿ ಇರೋ ಅಂಥ ಒಂದು ಪ್ಯಾಕೆಟನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಸೊ ಯಾವಾಗಲೇ ಆಗಲಿ ನಾವು ಒಂದು ದಪ್ಪ ಆಗಬೇಕು ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಾಗ, ಸೊ ನಾವು ಹೆಲ್ದಿ ಆಗಿರೋದು ತೊಗೋಬೇಕು. ಮತ್ತು ನಾವು ಒಂದು ಡ್ರೈ ಫ್ರೂಟ್ಸಲ್ಲಿ ತೊಗೊಂಡಾಗ ನಿಮಗೆ ಸಿಕ್ಕಾಪಟ್ಟೆ ವೇಟ್ ಗೇನ್ ಆಗುತ್ತೆ. ಅದರೊಳಗೂ ಈ ಕಡಲೆಯಿಂದ ನೀವು ವೇಟ್ ಗೇನ್ ಆಗ್ತೀರಾ. ಮತ್ತು ಈ ಡ್ರೈ ಫ್ರೂಟ್ಸ್ ಅಂತೂ ನಿಮಗೆ ರಿಚ್ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಇರೋದ್ರಿಂದ ನಿಮಗೆ ವೇಟ್ ಗೇನ್ ಆರಾಮಾಗುತ್ತೆ. ಮತ್ತು ನೋಡಿ, ಇಲ್ಲಿದೆ ನೋಡಿ ಈ ಮ್ಯಾಜಿಕ್ ಬಾಳೆಹಣ್ಣು. ಈ ಬಾಳೆಹಣ್ಣಿಂದ ನಿಜವಾಗ್ಲೂ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ, ನೀವು ಬೆಳಿಗ್ಗೆ ಹೊತ್ತು ಈ ಡ್ರೈ ಫ್ರೂಟ್ ಶೇಕ್ನ 1 ಗ್ಲಾಸ್ ತೊಗೊಳ್ಳಿ. ಅದ್ರ ಜೊತೆಗೆ ಬೆಳಿಗ್ಗೆ 2 ಬಾಳೆಹಣ್ಣು ತೊಗೊಳ್ಳಿ, ನೈಟ್ ಮಲಗಬೇಕಾದ್ರೆ 2 ಬಾಳೆಹಣ್ಣು ತಿನ್ನಿ. ಒಂದೇ ವಾರದಲ್ಲೇ ನೀವು 2ರಿಂದ 3 kg ದಪ್ಪ ಹಾಗೆ ಆಗ್ತೀರಾ. ಯಾಕೆಂದರೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ಮೇಡಮ್ ದಪ್ಪ ಆಗೋದಕ್ಕೆ ಏನಾದರೂ ಒಂದು ಒಳ್ಳೆ ರೆಸಿಪಿ ಹೇಳಿ ಅಂತ. ಸೊ ನಾನು ತುಂಬ ದಿವಸದಿಂದ ಮಾಡಬೇಕು ಅಂತ ಟೈಮ್ ತೊಗೊತಿದ್ದೆ, ಆದರೆ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಡ್ರೈ ಫ್ರೂಟ್ಸ್ನ ನೀವು ಶೇಕ್ನ ಮಾಡಿ ತೊಗೊಳ್ಳಿ ರೀ. 1 ವಾರಕ್ಕೆ 2ರಿಂದ 3 kg ನೀವು ದಪ್ಪ ಆಗಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ಏನಕ್ಕಾಗಿಲ್ಲ ಏನು ಅಂತ ನಾನು ಹೇಳ್ತೀನಿ. ಸೊ ಬೆಳಗ್ಗೆ ಈ ಡ್ರೈ ಫ್ರೂಟ್ಸ್ನ ಶೇಕ್ನ 1 ಗ್ಲಾಸ್ ತೊಗೋಬೇಕು, ಮತ್ತು ರಾತ್ರಿ ಮಲಗಬೇಕಾದ್ರೆ ತೊಗೋಬೇಕು. ಸೊ ಆ ಥರ ನೀವು ತೊಗೊಂಡು ಇದ್ರ ಜೊತೆಗೆ ಈ ಥರ ಉದ್ದ ಬಾಳೆಹಣ್ಣು 2 ಬಾಳೆಹಣ್ಣು ತಿಂದು ಮಧ್ಯಾಹ್ನ ಬಂದು ಫುಲ್ ಮೀಲ್ಸ್ ಊಟ ಮಾಡಿ. ಆ ಊಟ ಬೇಡ, ಈ ಊಟ ಬೇಡ, ಆಯಿಲ್ ಫುಡ್ ಆಗಿರಲಿ, ತುಪ್ಪ ಆಗಿರಲಿ, ತುಪ್ಪ ಚೆನ್ನಾಗಿ ಯೂಸ್ ಮಾಡಿ. ಸೊ ನೋಡಿ, ಇವಾಗ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಶೇಕ್ ರೆಡಿ ಆಗಿದೆ. ಸೊ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ. ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಮುಕ್ಕಾಲು ಭಾಗ ಬ್ಲೆಂಡ್ ಆಗಿದೆ. ಸೊ ಬ್ಲೆಂಡ್ ಆಗಿರ್ಬೇಕಾದ್ರೆ ನಾನು ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ, ಏನು ಅಂತ ಅಂದರೆ ಸಕ್ಕರೆ. ಈ ಒಂದು ಸಕ್ಕರೆನ ನಾನು ಬಂದಿಲ್ಲಿ 2ರಿಂದ 3 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇದಂತೂ ನಿಮ್ಗೆ ಕುಡಿಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮತ್ತೆ ಬ್ಲೆಂಡ್ ಮಾಡ್ಕೊತೀನಿ. ನಿಮಗೆ ದಪ್ಪ ಆಗೋದಕ್ಕೆ ಒಂದು ಜ್ಯೂಸ್ ರೆಡಿ ಇದೆ. ಸೊ ಅದು ಶೇಕ್ ನೋಡಿ ಇದು. ಸೊ ನೋಡಿ, ನೀಟಾಗಿ ಬ್ಲೆಂಡ್ ಆಗಿದೆ. ನೋಡ್ಬೋದು ನೀವು. ಸೊ ಇವಾಗ ಇದ್ರ ಮೇಲೆ ಬೇಕು ಅಂತ ಅಂದರೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತೀನಿ. ನೋಡ್ಬೋದು, ನಾನು ಇಲ್ಲೊಂದು ಸ್ವಲ್ಪ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು. ಸೊ ಈ ಡ್ರೈ ಫ್ರೂಟ್ಸ್ನ ಸೊ ಈ ಥರ ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ದಪ್ಪ ಆಗೋದಕ್ಕೆ ಒಂದು ಒಳ್ಳೆ ಶೇಕ್ ಮಾಡಿದ್ದೀನಿ, ನೋಡಿದ್ರಲ್ಲ. ಮತ್ತು ಈ ಥರ ಒಂದು ಡ್ರೈ ಫ್ರೂಟ್ ಶೇಕ್ನ ಸೊ ಬರೀ ದಪ್ಪ ಆಗೋದಕ್ಕೆ ಅಂತಲ್ಲ. ಈಗ ನಿಮ್ಮ ಮನೇಲಿ ವಯಸ್ಸಾದವ್ರು ಇರ್ತಾರೆ, ತುಂಬ ಅನಿಮಿಕ್ ಆಗಿರ್ತಾರೆ. ಸೊ ಅವ್ರಿಗೆ ಬ್ಲಡ್ಡು, ಡಾಕ್ಟ್ರ್ ಹೇಳ್ತಾರೆ ಬ್ಲಡ್ ಇಲ್ಲ ಮೈಲಿ, ಅವ್ರಿಗೆ ಬ್ಲಡ್ ಆಗೋದಕ್ಕೆ ಒಂದು ಒಳ್ಳೆ ಫುಡ್ ಕೊಡಿ ಅಂತಾರೆ. ಅವ್ರಿಗೂ ಕೂಡ ನೀವು ಈ ಒಂದು ಶೇಕ್ನ ಕೊಡ್ಬೋದು. ಮತ್ತು ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು ಆರಾಮಾಗಿ, ಯಾವುದೇ ಥರ ಟೆನ್ಷನ್ ಇಲ್ಲ. ಚಿಕ್ಕ ಮಕ್ಕಳು ಕೊಡಿ, ನಿಜವಾಗ್ಲೂ ಮಕ್ಕಳು ಹೆಲ್ತಿ ಆಗ್ತಾರೆ, ಅವ್ರಿಗೆ ಜ್ಞಾಪನ ಶಕ್ತಿನೂ ತುಂಬ ಹೆಚ್ಚಿಸುತ್ತೆ ಈ ಒಂದು ಶೇಕು. ಸೊ ಯಾರ್ಯಾರೆಲ್ಲ ಸಣ್ಣ ಇದ್ದೀರಾ, ಈಗಲೇ ನನ್ನ ವಿಡಿಯೋ ನೋಡಿ ಇವಾಗಿಂದನೇ ಶುರು ಮಾಡಿ. ಸೊ ಇದನ್ನು ತೊಗೊಳ್ಳೋದು ಹೇಗೆ ಅಂತ ಅಂದರೆ, ಬೆಳಿಗ್ಗೆ ಬಂದು ಈ ಥರ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ತೊಗೋಬೇಕು. ಸೊ ಈ ಒಂದು ಗ್ಲಾಸ್ನ ಬಂದು ಫಸ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ತೊಗೊತೀರ, ಕಾಫಿ, ಹಾಲು, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡ್ಮೇಲೆ ಒಂದು 8 ಗಂಟೆಗೆ ಈ ಶೇಕ್ನ 1 ಗ್ಲಾಸ್ ತೊಗೊಳ್ಳಿ.
ತೊಗೊಂಡಾದ್ಮೇಲೆ ತಿರ್ಗಾ 10 ಗಂಟೆಗೆ ಬಂದು ನೀವು ಸ್ವಲ್ಪ ಫ್ರೂಟ್ಸ್ ತೊಗೋಬೋದು, ಇಲ್ಲ ಟಿಫನ್ ಮಾಡ್ಬೋದು. ಹೊಟ್ಟೆ ತುಂಬ ಟಿಫನ್ ಮಾಡ್ಕೊಳ್ಳಿ. ಟಿಫನ್ ಮಾಡಿ ಮಧ್ಯಾಹ್ನ ಬಂದು ನಿಮಗೆ ಹೈ ಫುಡ್ ಇರಲಿ. ಫುಡ್ಡಲ್ಲಿ ಬಂದು ನೀವು ಸ್ವಲ್ಪ 1-2 ಬಾಳೆಹಣ್ಣು ಇಟ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಇಟ್ಕೊಳ್ಳಿ, ರೈಸ್ ಇಟ್ಕೊಳ್ಳಿ, ಸಾಂಬಾರು ಇಟ್ಕೊಳ್ಳಿ, ಮತ್ತು ಮೊಸರು ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಒಂದು ಊಟ ಮಾಡಿ. ತಿರ್ಗಾ ನೈಟ್ ಬಂದು ನಿಮ್ಗೆ ಏನು ಊಟ ಬೇಕು ಊಟ ಮಾಡಿ. ತಿರ್ಗಾ ನೈಟ್ ಮಲಗಬೇಕಾದ್ರೆ ಮಿಸ್ ಮಾಡಬೇಡಿ ಈ ಒಂದು ಶೇಕು. ನೀವು ಊಟ ಮಾಡಿ 1 ಅವರ್ ಟೈಮ್ ಕೊಟ್ಟು ಈ ಒಂದು ಗ್ಲಾಸ್ ಶೇಕ್ ತೊಗೊಳ್ಳಿ. ಇದ್ರ ಜೊತೆಗೆ ಬಂದು ತಿರ್ಗಾ ಮಲಗಬೇಕಾದ್ರೆ 2 ಬಾಳೆಹಣ್ಣು ತಿನ್ನಿ. ವಾರಕ್ಕೆ ನೀವು 3 kg ದಪ್ಪ ಆಗಿಲ್ಲ ಅಂದರೆ ನಾನು ಕಾಲ್ ಮಾಡಿರಿ ಹೇಳ್ತೀನಿ. ಖಂಡಿತ ವೆಯ್ಟ್ ಗೇನ್ ಆಗೇ ಆಗ್ತೀರಾ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ನನ್ನ ಒಂದು ಪೇಜು ಖುಷಿ ಆಯಿತು ಅಂದರೆ ಇನ್ನೂ ಒಂದು 4 ಜನಕ್ಕೆ ಶೇರ್ ಮಾಡಿ. ಅವ್ರಿಗೂ ಕೂಡ ಅವರ ಒಂದು ಜೀವನ ಶೈಲಿ ಚೇಂಜ್ ಆಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.